ನಮಸ್ತೆ ಕರ್ನಾಟಕ. ಎಲ್ಲ ಬಂಧುಗಳಿಗೂ ನಾನು ವಂದಿಸ್ತಾ ಇದ್ದೇನೆ. ಈಶ್ವರ್ ಮಲ್ಪೆ. ತಾರೀಕು 12/2/2024 ಮಧ್ಯಾಹ್ನ 12 ಗಂಟೆಗೆ ನಮ್ಮ ಮುಲ್ಕಿಯ ಆಪತ್ ಬಾಂಧವ ಆಸಿಫ್ ಅವರು ನಮಗೆ ಕರೆ ಮಾಡ್ತಾರೆ. ಮಂಗಳೂರಿನಲ್ಲಿ ಕೋರ್ಟ್ ಗುಡ್ಡೆಯಲ್ಲಿ ಇರುವ ಆಳ ಸುಮಾರು 100 ಅಡಿ ಇರ್ಬೋದು. 100 ಅಡಿ ಬಾವಿಯಲ್ಲಿ ಶರವಣ ಎಂಬ ಬಿಹಾರದ ಯುವಕನೊಬ್ಬ ನೀರಿಗೆ ಬಿದ್ದು 4 ದಿನ ಆಗಿದೆ ಅಂತ. ಅದಕ್ಕೆ ನಾನು ಅಲ್ಲಿ ಹೋಗುವಾಗ ಸುಮಾರು ಅದು 100 ಅಡಿ ಆಳ ಬಾವಿಯಾಗಿದೆ. ನೋಡುವಾಗ ಅದರಲ್ಲಿ ವಿಷಕಾರಿ ತುಂಬಿದೆ. ಯಾಕೆಂದರೆ ಬಾವಿ ತುಂಬ ಆಳ ಇದ್ದರಿಂದ ಅದು ಡಿಕಂಪೋಸ್ ಆಗಿ ಅಲ್ಲಿ ತುಂಬ ವಿಷಕಾರಿ ತುಂಬೋಗಿದೆ. ಯಾಕೆಂದರೆ ನೀರು ಆಳದಲ್ಲಿ ಆ ಮನುಷ್ಯನ ಮೇಲಿರೋ ಎಣ್ಣೆ, ಚರ್ಬಿ ಅಂಶ ಎಲ್ಲ ಬಿಟ್ಟಿದೆ. ಅದೆಲ್ಲ ಬಿಟ್ಟು ನೋಡುವಾಗ ತುಂಬ ವಾಸನೆ ಇದೆ ತುಂಬ ಆ ಕಡೆ ಅಡಿಯಲ್ಲಿ ಆಳದಲ್ಲಿ. ಅದಕ್ಕೆ ನಾನು ಕೆಳಗಡೆ ಫೈರ್ ಬ್ರಿಗೇಡ್ನವರನ್ನು ಕರೆಸಿ ಫೈರ್ ಬ್ರಿಗೇಡ್ನವರ ಸಹಾಯದಿಂದ, ಅಂದರೆ ಅವರ ನೀರು ಬರ್ತದಲ್ಲ, ಆ ನೀರನ್ನು ಕೆಳಗೆ ಬಿಟ್ಟಾಗ ಮೇಲಿಂದ ಗಾಳಿ ಕೆಳಗೆ ಹೋಗ್ತದೆ. ಆವಾಗ ಅದು ಅಡಿಯಲ್ಲಿರೋ ಗಾಳಿ ಎಲ್ಲ ಮೇಲೆ ಬಂದುಬಿಡ್ತದೆ. ಅಷ್ಟೊತ್ತಿಗೆ ಅಲ್ಲಿ ವಿಷಗಳೆಲ್ಲ ಇರುವುದು ಮೇಲೆ ಬಂದುಬಿಟ್ಟಿದೆ. ದೇಹವನ್ನು ಡಿಕಂಪೋಸ್ ಆದ ಮೃತದೇಹವನ್ನು ಕಟ್ಟಿ ನಾವು ಮೇಲೆ ಎತ್ತಿದ್ದೇವೆ. ಇದಕ್ಕೆ ಅಲ್ಲಿನ ಫೈರ್ ಬ್ರಿಗೇಡ್ನವರು ಸಹಕರಿಸಿದ್ದಾರೆ ತುಂಬ.
ಅದಲ್ಲದೆ ಸ್ಥಳೀಯರು ಹಾಗೂ ಆಪತ್ ಬಾಂಧವ ಆಸಿಫ್ ಮುಲ್ಕಿಯವರು ಅವರು ಸಹಕರಿಸಿದ್ದಾರೆ. ಹಾಗೆ ಅವರ ಜೊತೆಗೆಲ್ಲ ಸೇರಿ ನೀರ ಅಡಿಯಲ್ಲಿ 100 ಅಡಿ ಆಳದಲ್ಲಿ ಮಂಗಳೂರು ಭಾಗದ ಇನ್ಸ್ಪೆಕ್ಟರ್ ಅಜ್ಞಾತ್ ಆಲಿಯವರು ನಮ್ಮ ಕೆಲಸಕ್ಕೆ ಅಭಿನಂದಿಸಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕ ವಂದಿಸುತ್ತಿದ್ದೇವೆ.